ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ಮಂತ್ರಾಲಯ ಟೆಂಪಲ್ಗೆ ಹೋಗಿದ್ದೆ. ಸೊ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ, ಫೋಟೋಸ್ಗಳು ಹಾಕಿದ್ದೆ. ಸೊ ಸ್ಟೇಟಸ್ ನೋಡಿದವರೆಲ್ಲ ವಿಡಿಯೋ ಇಲ್ಲಿ ಅಂತ ಕೇಳ್ತಾ ಇದ್ರು. ಸೊ ನಿಮಗೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಒಂದಷ್ಟು ವಿಡಿಯೋ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡೋಕ್ಕೆ ಲೇಟ್ ಆಯಿತು. ಸೊ ನಿಮ್ಮ ಮುಂದೆ ಬರ್ತಾ ಇದೆ, ಪ್ಲೀಸ್ ವಾಚ್. ಆ್ಯಕ್ಚುಲಿ ನಾವು ಟ್ರೈನ್ ಬುಕ್ ಮಾಡಿದ್ದು ನೈಟು. ಸೊ ನಾವು ಹೊರಟಾಗಲೇ ಒಂದು 8-8:30 ಆಲ್ಮೋಸ್ಟು. ಸೊ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಆ್ಯಂಡ್ ಅವ್ರ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಡಿಸೈಡ್ ಆಗಿದ್ವಿ. ಸೊ ಅಲ್ಲಿಂದ ಆಟೋ ಬುಕ್ ಮಾಡಿದ್ವಿ. ಡೈರೆಕ್ಟ್ ಹೋಗಿದ್ದೆ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ. ಆ್ಯಕ್ಚುಲಿ ಟ್ರೈನ್ ಬುಕ್ ಮಾಡಬೇಕು ಅಂತ ಅಂದರೆ ಒಂದು ಮಂತು ಇಲ್ಲ ಹಾಫ್ ಮಂತು ಮುಂಚೆನೇ ಬುಕ್ ಮಾಡಬೇಕು. ಇಲ್ಲ ಅಂತಂದರೆ ನಮಗೆ ಸೀಟ್ಗಳು ಸಿಗಲ್ಲ, ಏನಿಲ್ಲ, ಬಲು ಕಷ್ಟ ಆಗೋಗುತ್ತೆ. ಸೊ ಡೈರೆಕ್ಟ್ ನಮಗೆ ವಿಜಯನಗರ ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಇತ್ತು. ಸೊ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಆಲ್ಮೋಸ್ಟ್ ಒಂದು 10 ಅನಿಸುತ್ತೆ ನಾವು ರೀಚ್ ಆದಾಗ. ನಾವು ಹೋಗೋ ಅಷ್ಟರಲ್ಲಿ ಫ್ಯಾಮಿಲಿ ಕೂಡ ಬಂದು ಆಲ್ರೆಡಿ ಕೂತಿತ್ತು. ಸೊ ನೈಟ್ ಟ್ರೈನ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಯಾರ್ಯಾರೋ ಬಂದು ಕೂತ್ಬಿಟ್ಟಿರ್ತಾರೆ ನಮ್ಮ ಸೀಟಲ್ಲಿ. ಅವ್ರನ್ನ ಎಬ್ಸಿ ವಾಪಸ್ ನಮ್ಮ ಜಾಗದಲ್ಲಿ ಹೋಗಿ ಕೂತು ಸೊ ಒಂದಷ್ಟು ವೀಡಿಯೋಗಳು ಮಾಡೋಕ್ಕಾಗಿಲ್ಲ ನೈಟು. ಅಂತೂ ಇಂತೂ ಸೀಟ್ ಸಿಕ್ತು, ಮಲಗಿದ್ವಿ. ಬೆಳಿಗ್ಗೆ ಒಂದು 8 ಗಂಟೆ ಅನಿಸುತ್ತೆ ಎಚ್ಚರ ಆದಾಗ. 8 ಗಂಟೆಗೆ ಅಲ್ಲಿ ಕಾಫಿ ಟೀ ಅದು ಇದು ಓಡಾಡೋದು ಸೌಂಡ್ಗಳು. ನಮ್ಮ ಅಣ್ಣ ಬಂದು ಎಬ್ಸ್ತಾ ಆಗ ಕಂಡುಬಿಟ್ಟೆ ಒಂದು 8-8:30. ಸೊ ನನಗೇನಪ್ಪ ಅಂತಂದರೆ ಬಿಸಿಲು ಏನು ಇಷ್ಟೊತ್ತಿಗೆ ಹೊಡಿತಾ ಇದೆಯಲ್ಲ ಅಂತ. ಆ್ಯಕ್ಚುಲಿ ಮಂತ್ರಾಲಯ ಎಷ್ಟು ಬಿಸಿಲಿರುತ್ತೆ ಅಂತ ನಿಮಗೂ ಗೊತ್ತಿರ್ಬೋದು. ಇಯರ್ಲಿ ಅದಕ್ಕೋಸ್ಕರ ನೈಟ್ ಬೇಗ ಹೋಗಿ 5-6ಗೆಲ್ಲ ರೀಚ್ ಆಗಿ ಹೋಗ್ತಾಯಿದ್ವಿ. ಸೊ ಈ ಸಲ ಫ್ಯಾಮಿಲಿ ಜೊತೆ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇದೆ ಮಂತ್ರಾಲಯ ಸ್ಟಾಪು. ಆ್ಯಕ್ಚುಲಿ ಇಲ್ಲಿಂದ ನಾವು ಇನ್ನೂ ಒಂದು 10-20 ಕಿಲೋಮೀಟ್ರ್ ದೂರ ಹೋಗಬೇಕು. ಸೊ ಒಂದಷ್ಟು ಆಟೋ ಫೆಸಿಲಿಟಿ ಇದೆ, ವ್ಯಾನ್ ಫೆಸಿಲಿಟಿ ಇದೆ. ಏನು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 100 ರೂಪೀಸ್ ಇಲ್ಲ 50 ರೂಪೀಸ್ ಪರ್ ಹೆಡ್ ತೊಗೊಳ್ತಾರೆ. ಸೊ ನಾವು 8-9 ಜನ ಇದ್ದಿದ್ದರಿಂದ ಒಂದು ಆಟೋ ನಮಗೆ ಆಗೋಗುತ್ತೆ. ಸೊ ಒಂದು ಆಟೋ ಜೊತೆ ಮಾತಾಡಿದ್ವಿ, ಫೈನಲ್ ಆಯಿತು. ಅಲ್ಲಿಂದ ಟೆಂಪಲ್ ಹತ್ರ ಹೊರಟು. ಫೈನಲಿ ಟೆಂಪಲ್ ರೀಚ್ ಆದ್ವಿ. ನೋಡಿ, ಇದೇ ಎಂಟ್ರೆನ್ಸು. ಸೊ ಡೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಒಂದು ಸಿಪ್ಪು ಕಾಫಿ ಬೇಕೇ ಬೇಕು ಅಂದರು. ಸೊ ಅಲ್ಲೇ ನಿಯರ್ ಬೈ ಒಂದು ಕಾಫಿ ಶಾಪ್ ಇತ್ತು, ಅಲ್ಲೇ ಕಾಫಿ ಕುಡಿದು ಡೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಬಾಯ್ಸ್ ಆಗಿದ್ದಿದ್ರೆ ಡೈರೆಕ್ಟ್ ಹೊಳೆ ಹತ್ರಕ್ಕೆ ಹೋಗಿ ಸ್ನಾನ ಮಾಡ್ತಾಯಿದ್ವಿ. ಬಟ್ ಹೆಣ್ಮಕ್ಳು ಇದ್ದಿದ್ದರಿಂದ ಒಂದು ರೂಮ್ ಬೇಕೇ ಬೇಕಾಗಿತ್ತು. ಸೊ ನಿಯರ್ ಬೈ ರೂಮ್ಗಳು ಸಿಕ್ತು. ಸೊ ರೆಂಟ್ಗೆ ಆರಾಮಾಗಿ ಸಿಗುತ್ತೆ. ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀವಿ ಒನ್ ಡೇ ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಏನು 1000, 1500, 2000 ರೂಪೀಸ್ಗೆಲ್ಲ ಪರ್ ಡೇ ರೆಂಟ್ ಸಿಗುತ್ತೆ. ಸೊ ಅಲ್ಲಿಂದ ಲಗೇಜ್ ಎಲ್ಲ ಇಕ್ಕಿ ಅಲ್ಲಿಂದ ಡೈರೆಕ್ಟ್ ಹೋಗಿದ್ದೆ ಹೊಳೆ ಹತ್ರಕ್ಕೆ. ನೋಡಿ, ಇದೇ ತುಂಗಭದ್ರಾ ನದಿ. ಆ್ಯಕ್ಚುಲಿ ಒಂದು ಟೈಮ್ ಫ್ಲಡ್ ಆಗಿದ್ದ ಜಾಗ ಇದೇನೋ ಅನಿಸ್ಬಿಡುತ್ತೆ, ಅಷ್ಟು ನೀರು ಇರುತ್ತಾ ಅಂತ. ಬಟ್ ಇದೆ, ಆ್ಯಾವ್ರೇಜ್ ಆಗಿ ಸ್ನಾನ ಆರಾಮಾಗಿ ಮಾಡ್ಕೊಬೋದು. ತುಂಬ ದೊಡ್ಡದು, ಬಟ್ ನೀರು ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ವೈಬು. ಸೊ ಬಾಯ್ಸು ಗರ್ಲ್ಸು ಎಲ್ಲ ಆಲ್ಮೋಸ್ಟ್ ಅಲ್ಲೇ ಸ್ನಾನ ಮಾಡ್ತಾಯಿದ್ರು. ಸೊ ನಮ್ಮ ಸ್ನಾನ ಕೂಡ ಅಲ್ಲೇ ಮುಗೀತು ಅವತ್ತಿಂದು. ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಅಲ್ಲಿಂದ ನೆಕ್ಸ್ಟು ನಾವು ಹೋಗಿದ್ದೆ ಊಟಕ್ಕೆ. ಸೊ ಅನ್ನಪ್ರಸಾದ ಅಲ್ಲೇ ಇರುತ್ತೆ ಪ್ರತಿದಿನ, ಮಧ್ಯಾಹ್ನನೂ ಈವ್ನಿಂಗು ಇರುತ್ತೆ. ಸೊ ನಮ್ಮದು ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸೊ ಉರುಳು ಸೇವೆ ಮಾಡಿದ್ವಿ, ಹೆಜ್ಜೆ ನಮಸ್ಕಾರ ಮಾಡಿದ್ವಿ, ಎಲ್ಲ ಮಾಡಿ ಸುಸ್ತಾಗೋಗಿತ್ತು. ಸೊ ನಾವು ಕೂಡ ಊಟಕ್ಕೆ ಹೋದ್ವಿ. ಒಳ್ಳೆ ಅನ್ನಪ್ರಸಾದ ಸಿಕ್ತು. ಹೊಟ್ಟೆ ತುಂಬ ಊಟ ತಿಂದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಆಚೆ ಬಂದಿದ ತಕ್ಷಣ ಶಾಪಿಂಗು. ಸೊ ಹೆಣ್ಮಕ್ಳು ಅಂತ ಅಂದಮೇಲೆ ಇದ್ದಿದ್ದೆ. ಸೊ ಅಲ್ಲೇ ಒಬ್ಬರು ಪಾಪ ಮೆಹಂದಿ ಟೈಪು ಅಚ್ಚೆ ಹಾಕ್ತಾಯಿದ್ರು. ಸೊ ಮೆಹಂದಿ ಬದಲು ಇದನ್ನೇ ಹಾಕ್ಸಿ ಅವ್ರ ಮನ್ಸಿಗೂ ಖುಷಿ ಪಡ್ಸೋಣ ಅಂತ ಎಲ್ಲರ ಕೈಗೂ ಅಚ್ಚೆಗಳು ಹಾಕ್ಸಿದ್ವಿ. ಅಲ್ಲಿಂದ ನೆಕ್ಸ್ಟು ಪ್ರಸಾದಕ್ಕೆ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಫ್ರೀ ಟೈಮ್ನ ನಾವು ಅಲ್ಲಿಗೆ ಸ್ಪೆಂಡ್ ಮಾಡ್ತೀವಿ ಅಂದರೆ ನಮಗೂ ಕೂಡ ಅವಕಾಶ ಕೊಡ್ತಾರೆ. ಸೊ ಪ್ರಸಾದಗಳನ್ನ ಪ್ಯಾಕ್ ಕೂಡ ಮಾಡ್ಬೋದು. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವಾಗಾದ್ರು ಬಂದಾಗ ಒಂದ್ಸಲಿ ಟ್ರೈ ಮಾಡಿ, ಹೋಗಿ ಮಾತಾಡಿ. ಆಮೇಲೆ ಕಂಡುಬಿಟ್ರೆ 4 ಗಂಟೆ ಆಗಿತ್ತು. ಯಾಕೆ ಅಂತಂದರೆ ಆಗಲೇ ನಾನು ಹೇಳ್ದಂಗೆ ಉರುಳು ಸೇವೆ, ಹೆಜ್ಜೆ ಪೂಜೆ ಅವು ಇವು ಎಲ್ಲ ಮಾಡಿ ಫುಲ್ ಸುಸ್ತಾಗೋಗಿದ್ವಿ. ಸೊ ಊಟ ಆಗಿದ್ದೆ, ಒಳ್ಳೆ ನಿದ್ದೆ ಮಲಗಿಬಿಟ್ಟಿದ್ವಿ. ಸೊ ಅಕ್ಕಪಕ್ಕದಲ್ಲಿರೋ ಇನ್ನೂ ಎಷ್ಟೋ ಪ್ಲೇಸ್ಗಳನ್ನ ನಾವು ಕವರ್ ಮಾಡಬೇಕಾಗಿತ್ತು. ಸೊ ಒಂದು 10 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂತ ಕಣ್ಣು ಮುಚ್ಚಿದ್ವಿ ಅಷ್ಟೇ. ಕಂಡುಬಿಟ್ಟು ನೋಡಿದ್ರೆ 4:15 ಆಗೋಗಿತ್ತು. ಸೊ ಹೊರಡೋಕ್ಕೆ ಮುಂಚೆ ಏನಾರು ಒಂದು ಸ್ವಲ್ಪ ಲೈಟಾಗಿ ತಿಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಅಲ್ಲೇ ಪಾನಿಪುರಿ ಬೇಲ್ಪುರಿ ಆಗ್ತಾಯಿದ್ರು. ಸೊ ಎಲ್ಲರೂ ಫ್ಯಾಮಿಲಿ ತಿಂದು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಪಯಣ ಆಗಿದ್ದು ಅಭಯ ಆಂಜನೇಯ ಅಂತ. ಸೊ ಅದು ನಿಯರೇ ಇದೆ, ಹೋಗ್ಬೇಕಾದ್ರೆ ಎಂಟ್ರೆನ್ಸಲ್ಲೇ ಬರುತ್ತೆ. ಸೊ ಮೇಯ್ನ್ ಏನಪ್ಪ ಅಂತಂದರೆ ಈ ಆಂಜನೇಯ ಏಕಶಿಲಾ ವಿಗ್ರಹ, ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತಿರೋ ಅಂಥ ವಿಗ್ರಹ ಇದು. ಸೊ ತುಂಬ ದೊಡ್ಡದು, ಚೆನ್ನಾಗಿದೆ ನೋಡಿ. ಇದ್ರ ಹೆಸರು ಅಭಯ ಆಂಜನೇಯ ಅಂತ. ಸೊ ಬಂದವರೆಲ್ಲ ಪ್ರತಿಯೊಬ್ಬರು ವಿಸಿಟ್ ಮಾಡ್ತಾರೆ. ಸೊ ನೀವು ಕೂಡ ಇಲ್ಲಿ ಬಂದಾಗ ವಿಸಿಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟು ಅಲ್ಲಿಂದ ನಾವು ಹುಟ್ಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮಂತ್ರಾಲಯಕ್ಕೆ ಬಂದವರೆಲ್ಲ ಪಂಚಮುಖಿಗೆ ಹೋಗೇ ಹೋಗ್ತಾರೆ, ಅಲ್ಲಿಗೆ ಬಂದಿರೋರೆಲ್ಲ ಮಂತ್ರಾಲಯಕ್ಕೆ ಬಂದೇ ಬರ್ತಾರೆ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಆಂಜನೇಯನ ಪಾದ ಆ್ಯಂಡ್ ಪಾದರಕ್ಷೆ ಎರಡೂ ಕೂಡ ಇಲ್ಲಿದೆ ಅನ್ನೋದು ಒಂದು ನಂಬಿಕೆ. ಅದಲ್ಲದೆ ನೀವು ಫೋಟೋಗಳಲ್ಲಿ ನೋಡಿರ್ತೀರ, ರಾಘವೇಂದ್ರ ಸ್ವಾಮಿ ಫೋಟೋದಲ್ಲಿ ಹಿಂದ್ಗಡೆ ಒಂದು ಆಂಜನೇಯ 5 ತಲೆ ಆಂಜನೇಯ ಇದ್ದೇ ಇರುತ್ತೆ. ಸೊ ಆ ಟೆಂಪಲ್ಲೇ ಇದು. ಸೊ ಅಲ್ಲಿಂದ ಆಚೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಕತ್ಲಾಗೋಗಿದೆ. ಬಟ್ ಇನ್ನೂ ಟೈಮ್ 6:30. ವೆದರ್ ಮಾತ್ರ ಕತ್ಲಾಗೋಗಿತ್ತು. ಸೊ ಅಲ್ಲಿ ಮಕ್ಕಳಿಗೆ ಆಟ ಸಾಮಾನುಗಳನ್ನ ತಕ್ಕೊಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಅಪ್ಪಣ್ಣಾಚಾರ್ಯವ್ರ ಮನೆಗೆ. ಸೊ ಅಪ್ಪಣ್ಣಾಚಾರ್ಯವರು ಅಂತಂದರೆ ರಾಯರು ಹೆಚ್ಚಿನ ಸಮಯ ಕಳೀತಾ ಇದ್ದಿದ್ದ ಜಾಗ ಅದು, ವಿಶ್ರಾಂತಿ ತೊಗೊತಾ ಇದ್ದಿದ್ದ ಜಾಗ ಅದು. ಸೊ ಅಲ್ಲಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟ್ವಿ. ಇದೇ ಅಪ್ಪಣ್ಣಾಚಾರ್ಯವ್ರ ಮನೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದ್ರೆ ಗುರುರಾಯರು ಸ್ವತಃ ತಾವೇ ಪೂಜೆ ಮಾಡ್ತಾ ಇದ್ದಂತಹ ವಿಠಲನ ವಿಗ್ರಹನ ಇನ್ನೂ ಶೇಖರಣೆ ಮಾಡಿ ಹಾಗೆ ಇಕ್ಕಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲದೆ ಗುರುರಾಯರು ಪ್ರತಿದಿನ ಪೂಜಿಸ್ತಾ ಇದ್ದಂತಹ ಒಂದು ಕೃಷ್ಣ ಸರ್ಪ, ಇದಕ್ಕೆ ಜೀವ ಇತ್ತಂತೆ, ಬಟ್ ಈಗ ಅದು ಕಲ್ಲಾಗಿದೆ, ಅದನ್ನು ನೀವು ನೋಡ್ಬೋದು. ಅಲ್ಲದೆ ಅವ್ರು ಮಾಡಿರೋ ಪವಾಡಗಳು, ಅವರ ಕತೆಗಳು ಏನೇನಿದೆ ಅಷ್ಟನ್ನ ಶೇಖರಣೆ ಮಾಡಿ ಫೋಟೋ ಆಗಿ ಇಡೀ ಮನೆ ಸುತ್ತ ಇಕ್ಕಿದ್ದಾರೆ. ಈ ಕೆಳಗಡೆ ನೀವೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ವಿಶ್ರಾಂತಿ ತೊಗೊತಾ ಇದ್ರು ಗುರುರಾಯರು. ಇದೇ ಜಾಗ. पूज्याय राघवेन्द्राय सत्यधर्मरताय च
ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ಬದನ ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ವದನ ಭಾಗ್ಯವಿದು ಗುರು ಭಾಗ್ಯವಿದು ಮಧುರಾಪತಿಯನ್ನ ನಟನ. ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಬಿಚ್ಚಾಲೆ ಗ್ರಾಮಕ್ಕೆ. ಸೊ ಅಲ್ಲಿ ಒಂದು ಗೋಶಾಲೆ ಇತ್ತು, ಗೋಶಾಲೆನ ವಿಸಿಟ್ ಮಾಡಿದ್ವಿ. ತುಂಬ ಹಸುಗಳಿತ್ತು, ಅಂದರೆ ರೋಡ್ಗಳಲ್ಲೇ ಬಿಟ್ಬಿಟ್ಟಿರ್ತಾರೆ ಎಷ್ಟೋ ಜನ, ಗಂಡಸು ಅಂತ ಓರಿ ಅಂತ ಗೊತ್ತಾಗಿದ ತಕ್ಷಣ ಬಿಟ್ಬಿಡ್ತಾರೆ, ಯೂಸ್ ಇಲ್ಲ ಅಂತ. ಸೊ ಆ ಥರ ಹಸುಗಳನ್ನೆಲ್ಲ ತಂದು ಪಾಪ ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ನೋಡಿ ತುಂಬ ಖುಷಿ ಆಯಿತು, ತುಂಬ ಹಸುಗಳಿದ್ವು ಅಲ್ಲಿ. ಈ ಬಿಚ್ಚಾಲೆ ಗ್ರಾಮದಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ರಾಯರು ಇದ್ದ ಜಾಗ ಇದು, ಇಲ್ಲಿ ತಪಸ್ ಮಾಡ್ತಾ ಇದ್ದ ಜಾಗ ಇದು, ಅದಲ್ಲದೆ ಶಿಷ್ಯರಿಗೆ ಬೋಧನೆ ಮಾಡ್ತಾ ಇದ್ದ ಜಾಗ ಇದು. ಸೊ ನೀವು ನೋಡ್ತಾ ಇರ್ಬೋದು, ಈ ಜಾಗದಲ್ಲೇ ಅವರು ಬೋಧನೆ ಮಾಡ್ತಾಯಿದ್ರು. ಇಲ್ಲೇ ಒಂದು ನದಿ ಇದೆ, ಬೆಳಗಿನ ಜಾವ ಬಂದಿರೋ ಚೆನ್ನಾಗಿ ಕಾಣಿಸೋದು. ಸೊ ಈಗ ನೈಟ್ ಬಂದಿದ್ದೀವಿ, ಏನು ಕಾಣಿಸ್ತಾ ಇಲ್ಲ. ಗುರುರಾಯರ ನೆನೆಯಮ್ಮ ಗುರುವಾರ ಬಂದಮ್ಮ ಗುರುರಾಯರ ನೆನೆಯಮ್ಮ ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ. ಇದು ಬಿಚ್ಚಾಲಮ್ಮ ಅಂತ ಈಗ ಹೊಸದಾಗಿ ಕಟ್ಟಿರೋ ಟೆಂಪಲ್ಲು. ಆ್ಯಕ್ಚುಲಿ ಮುಂಚೆಯಿಂದ ಇರಲಿಲ್ಲ, ನಾನು ಮಂತ್ರಾಲಯಕ್ಕೆ ಬಂದಾಗ್ಲಿಂದನೂ ನೋಡ್ತಾ ಇದ್ದೀನಿ, ಇಯರ್ಲಿ ಒಂದೊಂದು ಡೆವಲಪ್ ಆಗ್ತಾನೆ ಇದೆ. ಸೊ ಇದು ಈ ಊರಿನ ಹೆಣ್ದೇವರು ಬಿಚ್ಚಾಲಮ್ಮ ಅಂತ. ಸೊ ಮುಂಚೆ ಚಿಕ್ಕದಾಗಿತ್ತು ಒಂದು ಮರದ ಹತ್ರ, ಈಗ ದೊಡ್ಡದಾಗಿ ಮಾಡಿದ್ದಾರೆ. ಅದಲ್ಲದೆ ಅಲ್ಲಿದ್ದ ನಾಗರಕಲ್ಲುಗಳನ್ನ ಮತ್ತೆ ಸೃಷ್ಟಿ ಮಾಡಿದ್ದಾರೆ, ಚೆನ್ನಾಗಿದೆ ನೋಡೋದಕ್ಕೆ. ಸೊ ಬಂದವರು ಈ 4-5 ಪ್ಲೇಸ್ಗಳಿಗೆ ಬಂದು ಹೋಗಲೇಬೇಕು ಅಂತ ಹೇಳ್ಕೊತೀನಿ. ಸೊ ಬಂದಿರೋರು ಆಲ್ಮೋಸ್ಟ್ ಆಟೋದವ್ರು ಕರ್ಕೊಂಡು ಹೋಗ್ತಾರೆ. ಏನು ಹಬ್ಬ ಅಂದರೆ ತಲೆಗೆ 100 ರೂಪಾಯಿ ಇರ್ಬೋದು. ಸೊ ಬಂದು ಪ್ರತಿಯೊಂದನ್ನು ವಿಸಿಟ್ ಮಾಡ್ಕೊಂಡು ಹೋಗಿ, ಒನ್ ಡೇ ಸಕ್ಕತ್ತಾಗಿರುತ್ತೆ. ಅಲ್ಲಿಂದ ನಾವು ರಿಟರ್ನ್ ಆಗಿದ್ದು ಮಂತ್ರಾಲಯಕ್ಕೆ. ಸೊ ನೋಡ್ತಾ ಇರ್ಬೋದು ಲೈಟಿಂಗ್ಸ್ಗಳು ಹೇಗಿದೆ ಅಂತ, ಮತ್ತೊಂದು ಭೂಮಿ ಒಳಗಡೆನೇ ಇರೋವಂಥ ಸ್ವರ್ಗ ಆ ರೀತಿ ಕಾಣಿಸ್ತಾ ಇದೆ. ಸೊ ಆ ಲೈಟು ಆ ವಿಷಲ್ಲೇ ಚೆನ್ನಾಗಿದೆ, ಬಂದು ನೋಡಿ ಒಂದ್ಸರಿ, ಸಕ್ಕತ್ತಾಗಿರುತ್ತೆ ನೈಟ್ ಹೊತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಆಲ್ಮೋಸ್ಟ್ ನೈಟ್ ಆಗೋಗಿತ್ತು, ಅಲ್ಲೇ ಪ್ರಸಾದ ಕೂಡ ರೆಡಿ ಇತ್ತು. ನಮಗೆ ಸೆಕೆಂಡ್ ಟೈಮ್ ತಿನ್ನೋ ಚಾನ್ಸ್ ಇತ್ತು, ಲಕ್ ಅಂತ ಅನಿಸುತ್ತೆ, 2 ಸಲ ಪ್ರಸಾದ ಸಿಕ್ತು. ಸೊ ಅಲ್ಲಿಂದ ಪ್ರಸಾದ ತಿಂದು ಹೊರಟ್ವಿ. ಸೊ ಗುರುರಾಯರ ದರ್ಶನ ಚೆನ್ನಾಗಾಯಿತು, ಪ್ರಸಾದ ಚೆನ್ನಾಗಿ ಸಿಕ್ತು, ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ದರ್ಶನ ಸಿಗಲಿ, ಇಯರ್ಲಿ ಇದೇ ರೀತಿ ಬಂದೋಗಲಿ ಅಂತ ದೇವ್ರನ್ನ ಬೇಡ್ಕೊತೀವಿ. ಸೊ ನೀವುಗಳು ಕೂಡ ತಪ್ಪದೆ ಇಯರ್ಲಿ ಒನ್ಸು ಬಂದು ದೇವ್ರ ದರ್ಶನ ಮಾಡಿ. ಸೊ ನಿಮ್ಗೆ ಗೊತ್ತಿಲ್ಲದೇ ಇದ್ದರೂ ಅಲ್ಲಿರೋ ಆಟೋದವರೇ ನಿಮಗೆ ಗೈಡೆನ್ಸ್ ಕೊಡ್ತಾರೆ, ಆರಾಮಾಗಿ ಬರ್ಬೋದು. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇದೇ ರೀತಿ ನನ್ನ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಸೊ ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತಾರೋ ಇನ್ನೂ ಒಂದಷ್ಟು ವೀಡಿಯೋ ಮಾಡಬೇಕು ಅನ್ನೋ ಉತ್ತೇಜನ ನನ್ನಲ್ಲಿ ಜಾಸ್ತಿ ಆಗುತ್ತೆ, ಇನ್ನೂ ಒಂದಷ್ಟು ಪ್ಲೇಸ್ಗಳನ್ನ ತಿರುಗಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.